ನಾಡಿನ ಹಿರಿಯ ಸಂತ ಬಸವಾದಿ ಶರಣರ ವಚನಗಳನ್ನು ಜನರಿಗೆ ತಲುಪಿಸಿದ 95 ವರ್ಷದ ತಪಸ್ವಿ ಇಂಗಳೇಶ್ವರದ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ನಿನ್ನೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಕೂಡ ನಡೆದಿದೆ. ರಾಜಕೀಯ ನಾಯಕರು, ನಾಡಿನ ವಿವಿಧ ಮಠಾಧೀಶರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯ. ಸರ್ಕಾರಿ ಗೌರವಗಳೊಂದಿಗೆ ಶ್ರೀಗಳ ಅಂತ್ಯಕ್ರಿಯೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿ ಮೊನ್ನೆ ಲಿಂಗೈಕ್ಯರಾಗಿದ್ದಾರೆ. ಬಸವಾದಿ ಶರಣರ ವಚನಗಳು, ಮಾನವೀಯತೆ, ಸಮಾನತೆ ಸಂದೇಶಗಳನ್ನು ಶಿಲೆಯಲ್ಲಿ ಶ್ರೀಗಳು ಕೆತ್ತಿಸಿದ್ದರು. ಅಲ್ಲದೆ ಅವುಗಳನ್ನು ಶಿಲಾಮಂಟಪದಲ್ಲಿ ಪ್ರತಿಷ್ಠಾಪಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಇಂಗಳೇಶ್ವರದಿಂದ ಶ್ರೀ ಕ್ಷೇತ್ರ ಉಳುವಿವರೆಗೆ ಪಾದಯಾತ್ರೆ ನಡೆಸಿ ವಚನ ಸಾರಗಳನ್ನು ಜನಸಾಮಾನ್ಯರಲ್ಲಿ ಬಿತ್ತುವ ಕಾರ್ಯ ಮಾಡಿದ್ರು. ಚನ್ನಬಸವ ಶ್ರೀಗಳ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಶ್ರೀಗಳು ಕಟ್ಟಿಸಿದ್ದ ವಚನಶಿಲಾ ಮಂಟಪದಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಶ್ರೀಗಳ ಅಂತ್ಯ ಸಂಸ್ಕಾರ ನಡೆಯಿತು. ಮೊನ್ನೆ ಸಂಜೆಯಿಂದ ಮಠದ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶದಿಂದ ಲಕ್ಷಾಂತರ ಭಕ್ತರು ಶ್ರೀಗಳ ಅಂತಿಮ ದರ್ಶನ ಪಡೆದರು. ನಾಡಿನ ವಿವಿಧ ಮಠಾಧೀಶರು ಆಗಮಿಸಿ ಅಗಲಿದ ಹಿರಿಯ ಶ್ರೀಗಳಿಗೆ ನಮನ ಸಲ್ಲಿಸಿದರು. ನಮ್ಮ ಲಿಂಗಾಯತ ಧರ್ಮದ ಮೂಲ ತತ್ವಗಳಾಗಿರ್ತಕ್ಕಂಥ ಕರ್ಣಹಸಿಗೆ ಹಾಗೂ ಸಕೀಲಗಳು, ತಾತ್ವಿಕ ಚಿಂತನೆಗಳು, ಪದಮಂತ್ರ ಗೋಪ್ಯಗಳು ಎಲ್ಲ ವಿಚಾರಗಳನ್ನು ಬಹಳ ಅಚ್ಚುಕಟ್ಟಾಗಿ ಪ್ರವಚನದ ಮುಖಾಂತರ ಜನರಿಗೆ ತಿಳಿಸಿರ್ತಕ್ಕಂತಹ ಪರಮ ಪೂಜ್ಯರು. ಇಂತಹ ಪೂಜ್ಯರು ನಮ್ಮ ನಾಡಿಗೆ ದೊರಕಿದೆ ಒಂದು ಭಾಗ್ಯ. ಅವರ ಅಗಲಿಕೆಗಿಂತ ನಮಗೆಲ್ಲರಿಗೂ ನೋವಾಗಿರ್ತಕ್ಕಂಥದ್ದು ಸಹಜ. ಆದರೆ ತತ್ವಚಿಂತನೆಗಳನ್ನು ಪ್ರತಿಪಾದನೆ ಮಾಡುವಂತಹ, ತತ್ವವನ್ನು ಬೋಧಿಸುವಂತಹ ಸ್ವಾಮಿಗಳು ಇಲ್ಲ ಅನ್ನತಕ್ಕಂಥದ್ದು ಒಂದು ಕಡೆಯಲ್ಲಿ ಒಂದು ಕೊರಗು. ಮಂಟಪದ ಹೊರಭಾಗದಲ್ಲಿ ನಡೆದ ನುಡಿನಮನ ಕಾರ್ಯಕ್ರಮದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶಾಸಕರಾದ ಸಿಎಸ್ ನಾಡಗೌಡ, ರಾಜುಗೌಡ ಪಾಟೀಲ್ ಸೇರಿ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಇಲ್ಲಿ ಯಾವನೇ ಶ್ರೀಮಂತ ಬರಲಿ, ಬಡವ ಬರಲಿ, ಬೇರೆ ಜಾತಿಯವರೇ ಬರಲಿ, ತಮ್ಮದೇ ಜಾತಿಯವರು ಬರಲಿ, ಎಲ್ಲರಿಗೂ ಅನ್ನ ಪ್ರಸಾದವನ್ನು ನೀಡತಕ್ಕಂಥ ಪರಮ ಪೂಜ್ಯರನ್ನ ಇವತ್ತು ಇಂಗಳೇಶ್ವರ ಮಠ ಬಡವಾಗಿದೆ. ಇವತ್ತು ಅವರ ಅಗಲುವಿಕೆಯನ್ನ ಸಹಿಸತಕ್ಕಂಥ ಶಕ್ತಿ ಬಸವ ಪ್ರೇಮಿಗಳಿಗೆ ಅಥವಾ ಚನ್ನಬಸವ ಮಹಾಸ್ವಾಮಿಗಳ ಶಿಷ್ಯರಿಗೆ, ಭಕ್ತರಿಗೆ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಿನ್ನೆ ಸಂಜೆ ಮಠದ ಹೊರಭಾಗದಲ್ಲಿ ಶ್ರೀಗಳಿಗೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. 3 ಸುತ್ತು ಗುಂಡು ಹಾರಿಸಿ ಗೌರವ ಸಲ್ಲಿಸಿದ್ರು. ಬಳಿಕ ವಚನಶಿಲಾ ಮಂಟಪದಲ್ಲಿ ಸ್ವಾಮೀಜಿಗಳು ನಾಯಕರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಾಡಿನ ಹಿರಿಯ ಸಂತ ಬಸವಾದಿ ಶರಣರ ವಚನಗಳನ್ನು ಜನರಿಗೆ ತಲುಪಿಸಿದ 95 ವರ್ಷದ ತಪಸ್ವಿ ಇಂಗಳೇಶ್ವರದ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ನಿನ್ನೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಕೂಡ ನಡೆದಿದೆ. ರಾಜಕೀಯ ನಾಯಕರು, ನಾಡಿನ ವಿವಿಧ ಮಠಾಧೀಶರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯ. ಸರ್ಕಾರಿ ಗೌರವಗಳೊಂದಿಗೆ ಶ್ರೀಗಳ ಅಂತ್ಯಕ್ರಿಯೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿ ಮೊನ್ನೆ ಲಿಂಗೈಕ್ಯರಾಗಿದ್ದಾರೆ. ಬಸವಾದಿ ಶರಣರ ವಚನಗಳು, ಮಾನವೀಯತೆ, ಸಮಾನತೆ ಸಂದೇಶಗಳನ್ನು ಶಿಲೆಯಲ್ಲಿ ಶ್ರೀಗಳು ಕೆತ್ತಿಸಿದ್ದರು. ಅಲ್ಲದೆ ಅವುಗಳನ್ನು ಶಿಲಾಮಂಟಪದಲ್ಲಿ ಪ್ರತಿಷ್ಠಾಪಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಇಂಗಳೇಶ್ವರದಿಂದ ಶ್ರೀ ಕ್ಷೇತ್ರ ಉಳುವಿವರೆಗೆ ಪಾದಯಾತ್ರೆ ನಡೆಸಿ ವಚನ ಸಾರಗಳನ್ನು ಜನಸಾಮಾನ್ಯರಲ್ಲಿ ಬಿತ್ತುವ ಕಾರ್ಯ ಮಾಡಿದ್ರು.
ಚನ್ನಬಸವ ಶ್ರೀಗಳ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಶ್ರೀಗಳು ಕಟ್ಟಿಸಿದ್ದ ವಚನಶಿಲಾ ಮಂಟಪದಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಶ್ರೀಗಳ ಅಂತ್ಯ ಸಂಸ್ಕಾರ ನಡೆಯಿತು. ಮೊನ್ನೆ ಸಂಜೆಯಿಂದ ಮಠದ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶದಿಂದ ಲಕ್ಷಾಂತರ ಭಕ್ತರು ಶ್ರೀಗಳ ಅಂತಿಮ ದರ್ಶನ ಪಡೆದರು. ನಾಡಿನ ವಿವಿಧ ಮಠಾಧೀಶರು ಆಗಮಿಸಿ ಅಗಲಿದ ಹಿರಿಯ ಶ್ರೀಗಳಿಗೆ ನಮನ ಸಲ್ಲಿಸಿದರು. ನಮ್ಮ ಲಿಂಗಾಯತ ಧರ್ಮದ ಮೂಲ ತತ್ವಗಳಾಗಿರ್ತಕ್ಕಂಥ ಕರ್ಣಹಸಿಗೆ ಹಾಗೂ ಸಕೀಲಗಳು, ತಾತ್ವಿಕ ಚಿಂತನೆಗಳು, ಪದಮಂತ್ರ ಗೋಪ್ಯಗಳು ಎಲ್ಲ ವಿಚಾರಗಳನ್ನು ಬಹಳ ಅಚ್ಚುಕಟ್ಟಾಗಿ ಪ್ರವಚನದ ಮುಖಾಂತರ ಜನರಿಗೆ ತಿಳಿಸಿರ್ತಕ್ಕಂತಹ ಪರಮ ಪೂಜ್ಯರು. ಇಂತಹ ಪೂಜ್ಯರು ನಮ್ಮ ನಾಡಿಗೆ ದೊರಕಿದೆ ಒಂದು ಭಾಗ್ಯ. ಅವರ ಅಗಲಿಕೆಗಿಂತ ನಮಗೆಲ್ಲರಿಗೂ ನೋವಾಗಿರ್ತಕ್ಕಂಥದ್ದು ಸಹಜ. ಆದರೆ ತತ್ವಚಿಂತನೆಗಳನ್ನು ಪ್ರತಿಪಾದನೆ ಮಾಡುವಂತಹ, ತತ್ವವನ್ನು ಬೋಧಿಸುವಂತಹ ಸ್ವಾಮಿಗಳು ಇಲ್ಲ ಅನ್ನತಕ್ಕಂಥದ್ದು ಒಂದು ಕಡೆಯಲ್ಲಿ ಒಂದು ಕೊರಗು. ಮಂಟಪದ ಹೊರಭಾಗದಲ್ಲಿ ನಡೆದ ನುಡಿನಮನ ಕಾರ್ಯಕ್ರಮದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶಾಸಕರಾದ ಸಿಎಸ್ ನಾಡಗೌಡ, ರಾಜುಗೌಡ ಪಾಟೀಲ್ ಸೇರಿ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಇಲ್ಲಿ ಯಾವನೇ ಶ್ರೀಮಂತ ಬರಲಿ, ಬಡವ ಬರಲಿ, ಬೇರೆ ಜಾತಿಯವರೇ ಬರಲಿ, ತಮ್ಮದೇ ಜಾತಿಯವರು ಬರಲಿ, ಎಲ್ಲರಿಗೂ ಅನ್ನ ಪ್ರಸಾದವನ್ನು ನೀಡತಕ್ಕಂಥ ಪರಮ ಪೂಜ್ಯರನ್ನ ಇವತ್ತು ಇಂಗ್ಲೇಶ್ವರ ಮಠ ಬಡವಾಗಿದೆ. ಇವತ್ತು ಅವರ ಅಗಲುವಿಕೆಯನ್ನ ಸಹಿಸತಕ್ಕಂಥ ಶಕ್ತಿ ಬಸವ ಪ್ರೇಮಿಗಳಿಗೆ ಅಥವಾ ಚನ್ನಬಸವ ಮಹಾಸ್ವಾಮಿಗಳ ಶಿಷ್ಯರಿಗೆ, ಭಕ್ತರಿಗೆ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಿನ್ನೆ ಸಂಜೆ ಮಠದ ಹೊರಭಾಗದಲ್ಲಿ ಶ್ರೀಗಳಿಗೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. 3 ಸುತ್ತು ಗುಂಡು ಹರಿಸಿ ಗೌರವ ಸಲ್ಲಿಸಿದರು. ಬಳಿಕ ವಚನಶಿಲಾ ಮಂಟಪದಲ್ಲಿ ಸ್ವಾಮೀಜಿಗಳು ನಾಯಕರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನಾಡಿನ ಹಿರಿಯ ಸಂತ ಬಸವಾದಿ ಶರಣರ ವಚನಗಳನ್ನು ಜನರಿಗೆ ತಲುಪಿಸಿದ 95 ವರ್ಷದ ತಪಸ್ವಿ ಇಂಗಳೇಶ್ವರದ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ನಿನ್ನೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಕೂಡ ನಡೆದಿದೆ. ರಾಜಕೀಯ ನಾಯಕರು, ನಾಡಿನ ವಿವಿಧ ಮಠಾಧೀಶರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯ. ಸರ್ಕಾರಿ ಗೌರವಗಳೊಂದಿಗೆ ಶ್ರೀಗಳ ಅಂತ್ಯಕ್ರಿಯೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದ ಚನ್ನಬಸವ ಸ್ವಾಮೀಜಿ ಮೊನ್ನೆ ಲಿಂಗೈಕ್ಯರಾಗಿದ್ದಾರೆ. ಬಸವಾದಿ ಶರಣರ ವಚನಗಳು, ಮಾನವೀಯತೆ, ಸಮಾನತೆ ಸಂದೇಶಗಳನ್ನ ಶಿಲೆಯಲ್ಲಿ ಶ್ರೀಗಳು ಕೆತ್ತಿಸಿದ್ದರು. ಅಲ್ಲದೆ ಅವುಗಳನ್ನು ಶಿಲಾಮಂಟಪದಲ್ಲಿ ಪ್ರತಿಷ್ಠಾಪಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಇಂಗಳೇಶ್ವರದಿಂದ ಶ್ರೀ ಕ್ಷೇತ್ರ ಉಳುವಿವರೆಗೆ ಪಾದಯಾತ್ರೆ ನಡೆಸಿ ವಚನ ಸಾರಗಳನ್ನ ಜನಸಾಮಾನ್ಯರಲ್ಲಿ ಬಿತ್ತುವ ಕಾರ್ಯ ಮಾಡಿದ್ರು. ಚನ್ನಬಸವ ಶ್ರೀಗಳ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಶ್ರೀಗಳು ಕಟ್ಟಿಸಿದ್ದ ವಚನಶಿಲಾ ಮಂಟಪದಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಶ್ರೀಗಳ ಅಂತ್ಯ ಸಂಸ್ಕಾರ ನಡೆಯಿತು. ಮೊನ್ನೆ ಸಂಜೆಯಿಂದ ಮಠದ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶದಿಂದ ಲಕ್ಷಾಂತರ ಭಕ್ತರು ಶ್ರೀಗಳ ಅಂತಿಮ ದರ್ಶನ ಪಡೆದರು. ನಾಡಿನ ವಿವಿಧ ಮಠಾಧೀಶರು ಆಗಮಿಸಿ ಅಗಲಿದ ಹಿರಿಯ ಶ್ರೀಗಳಿಗೆ ನಮನ ಸಲ್ಲಿಸಿದರು. ನಮ್ಮ ಲಿಂಗಾಯತ ಧರ್ಮದ ಮೂಲ ತತ್ವಗಳಾಗಿರ್ತಕ್ಕಂಥ ಕರ್ಣಹಸಿಗೆ ಹಾಗೂ ಸಕೀಲಗಳು, ತಾತ್ವಿಕ ಚಿಂತನೆಗಳು, ಪದಮಂತ್ರ ಗೋಪ್ಯಗಳು ಎಲ್ಲ ವಿಚಾರಗಳನ್ನು ಬಹಳ ಅಚ್ಚುಕಟ್ಟಾಗಿ ಪ್ರವಚನದ ಮುಖಾಂತರ ಜನರಿಗೆ ತಿಳಿಸಿರ್ತಕ್ಕಂತಹ ಪರಮ ಪೂಜ್ಯರು. ಇಂತಹ ಪೂಜ್ಯರು ನಮ್ಮ ನಾಡಿಗೆ ದೊರಕಿದೆ ಒಂದು ಭಾಗ್ಯ. ಅವರ ಅಗಲಿಕೆಗಿಂತ ನಮಗೆಲ್ಲರಿಗೂ ನೋವಾಗಿರ್ತಕ್ಕಂಥದ್ದು ಸಹಜ. ಆದರೆ ತತ್ವಚಿಂತನೆಗಳನ್ನು ಪ್ರತಿಪಾದನೆ ಮಾಡುವಂತಹ, ತತ್ವವನ್ನು ಬೋಧಿಸುವಂತಹ ಸ್ವಾಮಿಗಳು ಇಲ್ಲ ಅನ್ನತಕ್ಕಂಥದ್ದು ಒಂದು ಕಡೆಯಲ್ಲಿ ಒಂದು ಕೊರಗು. ಮಂಟಪದ ಹೊರಭಾಗದಲ್ಲಿ ನಡೆದ ನುಡಿನಮನ ಕಾರ್ಯಕ್ರಮದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶಾಸಕರಾದ ಸಿಎಸ್ ನಾಡಗೌಡ, ರಾಜುಗೌಡ ಪಾಟೀಲ್ ಸೇರಿ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಇಲ್ಲಿ ಯಾವನೇ ಶ್ರೀಮಂತ ಬರಲಿ, ಬಡವ ಬರಲಿ, ಬೇರೆ ಜಾತಿಯವರೇ ಬರಲಿ, ತಮ್ಮದೇ ಜಾತಿಯವರು ಬರಲಿ, ಎಲ್ಲರಿಗೂ ಅನ್ನ ಪ್ರಸಾದವನ್ನು ನೀಡತಕ್ಕಂಥ ಪರಮ ಪೂಜ್ಯರನ್ನ ಇವತ್ತು ಇಂಗಳೇಶ್ವರ ಮಠ
ಬಡವಾಗಿದೆ. ಇವತ್ತು ಅವರ ಅಗಲುವಿಕೆಯನ್ನ ಸಹಿಸ್ತಕ್ಕಂಥ ಶಕ್ತಿ ಬಸವ ಪ್ರೇಮಿಗಳಿಗೆ ಅಥವಾ ಚನ್ನಬಸವ ಮಹಾಸ್ವಾಮಿಗಳ ಶಿಷ್ಯರಿಗೆ, ಭಕ್ತರಿಗೆ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಿನ್ನೆ ಸಂಜೆ ಮಠದ ಹೊರಭಾಗದಲ್ಲಿ ಶ್ರೀಗಳಿಗೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. 3 ಸುತ್ತು ಗುಂಡು ಹರಿಸಿ ಗೌರವ ಸಲ್ಲಿಸಿದರು. ಬಳಿಕ ವಚನಶಿಲಾ ಮಂಟಪದಲ್ಲಿ ಸ್ವಾಮೀಜಿಗಳು ನಾಯಕರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.